ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾಸ್ಮಿನ್ ಹೊಸ ಮಿಷನ್ ತಗೊಂಡಿರೋ ಬಗ್ಗೆ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅವಳು ಫಸ್ಟ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾಳೆ. ಆ ಬ್ಲೌಸ್ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಲೈನಿಂಗ್ ಬ್ಲೌಸ್ ಹೊಲಿಯುವಾಗ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅದ್ರ ಬಗ್ಗೆ ನಾನೊಂದು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಅಕ್ಕ ತುಂಬ ಸೂಪರ್ ಆಗಿರೋ ಟಿಪ್ಸ್ಗಳು, ನೀವು ಅದನ್ನು ಬಿಡಿಸ್ಬಿಟ್ಟು ಹೇಳಿ ಅವರಿಗೆ ಅಂತ ಹೇಳಿದ್ಲು. ಮಿಷನ್ ಹೇಗಿದೆ ಅಂತ ಕಮೆಂಟ್ ಮಾಡಬೇಕಂತೆ ಫ್ರೆಂಡ್ಸ್, ಎಲ್ರಿಗೂ ಹೇಳ್ತಾ ಇದ್ದಾಳೆ. ಹಾಗೆ ಯಾರೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀರೋ ಇವತ್ತು ಈ ಹೇಳೋ ಅಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿ. ಲೈನಿಂಗ್ ಬ್ಲೌಸ್ ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಯಾಸ್ಮಿನ್ ಮಿಷನ್ ತುಂಬ ಕಷ್ಟಪಟ್ಟು ತೊಗೊಂಡಿದ್ದಾಳೆ. ಅವಳು ಹೇಳ್ತಾ ಇದ್ಲು, ಅಕ್ಕ ನಾನು 5 ವರ್ಷದಿಂದ ಬಟ್ಟೆ ಹೊಲಿತಾ ಇದ್ರು, ನನಗೆ ಏನೂ ತಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಿಮ್ಮ ಮನೆಯಲ್ಲಿ ನಾನು 8-9 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ಜಾಕ್ ಮಿಷನ್ ತಗೊಳಂಗಾಯಿತು, ತುಂಬ ಒಳ್ಳೆಯದಾಗಿದೆ ನನಗೆ ನಿಮ್ಮ ಮನೇಲಿ ಬಂದು ಬಟ್ಟೆ ಹೊಲಿದು ಅಂತ ಹೇಳಿ ತುಂಬಾ ಭಾವುಕವಾಗಿ ಹೇಳ್ತಾ ಇದ್ಲು. ಮಿಷನ್ ತಂದು 3-4 ದಿವಸನೇ ಆಯಿತು, ಆದರೆ ಫಿಟ್ಟಿಂಗ್ ಆಗಿ ಬಂದಿರಲಿಲ್ಲ ಮಿಷನು. ನಾವು ವಿಡಿಯೋ ಹಾಕಿದ್ದೀನಿ. ಮತ್ತೆ ಫಿಟ್ಟಿಂಗ್ ಮಾಡ್ಕೊಂಬರೋದಕ್ಕೆ ನಾವು ಶಿವಮೊಗ್ಗ ಕಳಿಸಿದ್ವಿ. ಫಿಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಕಳಿಸಿದ್ದಾರೆ. ಇವತ್ತು ಅಂದರೆ ಸೋಮವಾರದಿಂದ ಸ್ಟಿಚ್ ಮಾಡ್ತಾ ಇದ್ದಾಳೆ. ಸೋಮವಾರ ಇದು ಸ್ಟಿಚ್ ಮಾಡ್ತಿರೋ ವಿಡಿಯೋ. ಮಿಷನ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಮಿಷನ್ ರೇಟನ್ನು ತುಂಬ ಜನ ಕೇಳ್ತಾ ಇದ್ರು. ಇದು ಶಿವಮೊಗ್ಗದ SR ಸನ್ಸಲ್ಲಿ ನಾವು ಮಿಷನನ್ನು ತೊಗೊಂಡಿರೋದು. ನಮ್ಮ ಮನೆಯಲ್ಲಿ ಎಂಬ್ರಾಯ್ಡ್ರಿ ಮಿಷನ್ ಆಗಿರ್ಬೋದು, ನನ್ನ ಜಾಕ್ ಮಿಷನ್ ಆಗಿರ್ಬೋದು, ಯಾಸ್ಮಿನ್ ಜಾಕ್ ಮಿಷನ್ ಆಗಿರ್ಬೋದು, ಓವರ್ಲಾಕ್ ಮಿಷನ್ ಆಗಿರ್ಬೋದು, ಮತ್ತು ನನ್ನ ತಂಗಿಯ ಜಿಗ್ಜಾಗ್ ಮಿಷನ್ ಆಗಿರ್ಬೋದು, ಶಿವಮೊಗ್ಗದ SR ಸನ್ಸಲ್ಲಿ ನಾವು ತೊಗೊಂಡಿರೋದು. ಯಾಸ್ಮಿನ್ ಸಹಿತ ಅಕ್ಕ ನೀವು ಎಲ್ಲಿ ತರಿಸಿದ್ದೀರಾ ಅಲ್ಲಿ ತರಿಸಿ ಅಂತ ಹೇಳಿದ್ಲು. ತುಂಬ ಚೆನ್ನಾಗೇ ಮಿಷನನ್ನು ಕೊಡ್ತಾರೆ, ಹಾಗೆ ರೆಸ್ಪಾನ್ಸ್ ಸಹ ಚೆನ್ನಾಗಿ ಮಾಡ್ತಾರೆ. ಯಾರಿಗಾದರೂ ಬೇಕಿದ್ದರೆ ಡೀಟೇಲ್ ಕೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಾದರೂ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಯಾಸ್ಮಿನು ಹೊಸ ಮಿಷನ್ ತಗೊಂಡಿದ್ದಾಳೆ. ಅದ್ರ ಪ್ರಯುಕ್ತ ನಿಮಗೆಲ್ಲ ಏನು ಮಾಡ್ತಾಳೆ ಅಂದರೆ, ಇವತ್ತು ಬ್ಲೌಸ್ ಹೊಲಿಯುವಾಗ ಕೆಲವೊಂದು ಟಿಪ್ಸ್ ಇರುತ್ತೆ. ಅಂದರೆ ಲೈನಿಂಗ್ ಬ್ಲೌಸ್ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಲೈನಿಂಗ್ ಬ್ಲೌಸನ್ನ ಹೊಲಿಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತೇಳಿ. ಅದು ನಮ್ಮ ಯಾಸ್ಮಿನ್ ಇವತ್ತು ಹೇಳ್ಕೊಡ್ತಾಳೆ. ಏನೇನು ಟಿಪ್ಸನ್ನು ಫಾಲೋ ಮಾಡಿದ್ರೆ ಲೈನಿಂಗ್ ಬ್ಲೌಸ್ ತುಂಬ ಸೂಪರಾಗಿ ಬರುತ್ತೆ ಅಂತೇಳಿ. ಅವಳಿಗೆ ನಮ್ಮ ಹೊಲಿಗೆ ಕ್ಲಾಸ್ ಅವರಿಗೆ ಹೇಳಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಈಗ ಹೊಲಿಗೆ ಕ್ಲಾಸ್ ಮಾಡ್ತಾ ಇಲ್ವಲ್ಲ, ಈ ವಿಡಿಯೋ ಅವರೆಲ್ಲ ನೋಡ್ತಾರೋ, ಮತ್ತು ನೀವು ವ್ಯೂವರ್ಸು ಸಬ್ಸ್ಕ್ರೈಬರಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಕೆಲವೊಂದೊಂದು ಟಿಪ್ಸ್ ಹೇಳ್ತಾಳೆ. ಇದು ಅವಳು ಹೊಸ ಮಿಷನ್ ತಗೊಂಡಿದ್ದಕ್ಕೆ ನಿಮಗೆಲ್ಲ ಒಂದು ಏನೋ ಸರ್ಪ್ರೈಸ್ ಫ್ರೆಂಡ್ಸ್. ಯಾಸ್ಮಿನು ಹೊಸ ಮಿಷನ್ ತಗೊಂಡಿರೋದಕ್ಕೆ ಲೈನಿಂಗ್ ಬ್ಲೌಸ್ ಹೊಲಿಯೋಕ್ಕೆ ಕೆಲವೊಂದು ಟ್ರಿಕ್ಸ್ಗಳಿರುತ್ತೆ. ಅದನ್ನ ಎಲ್ಲ ಟೈಲರ್ಸ್ಗಳು ಹೇಳೋದಿಲ್ಲ, ಆದರೆ ನಮ್ಮ ಯಾಸ್ಮಿನ್ ಇವತ್ತು ಹೇಳ್ತಾಳೆ. ಅಂದರೆ ಅವಳು ಕೆಲವೊಂದೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದು ನಮ್ಮ ಹೊಲಿಗೆ ಕ್ಲಾಸವ್ರು ಎಲ್ರಿಗೂ ಇಷ್ಟ ಆಗ್ತಿತ್ತು. ಈ ವಿಡಿಯೋದ ಮುಖಾಂತರ ಹೊಲಿಗೆ ಕ್ಲಾಸ್ ಸ್ಟೂಡೆಂಟಿಗೂ ಆಗಿರ್ಬೋದು, ವ್ಯೂವರ್ಸ್ ಸಬ್ಸ್ಕ್ರೈಬರ್ ಆಗಿರ್ಬೋದು, ಎಲ್ಲ ಟೈಲರ್ಸೇ ಈ ವಿಡಿಯೋ ನೋಡೋದ್ರಿಂದ ಇವತ್ತು ಅವಳು ಒಂದೆರಡು ಟಿಪ್ಸ್ ಹೇಳ್ತಾಳೆ. ಏನು ಹೇಳ್ತಾಳೆ ಅಂತೇಳಿ ಅವಳನ್ನೇ ಕೇಳಬೇಕು, ನೋಡೋಣ. ಬಫ್ ತೊಳು ಹೊಲಿತಾ ಇದ್ದಾಳೆ ನೋಡಿ. ಇವತ್ತು ಅವಳು ಹೊಸ ಮಿಷನ್ ತಗೊಂಡಿದ್ದಕ್ಕೆ ಅವಳು ಏನು ಬ್ಲೌಸ್ ಹೊಲಿತಾಳೋ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಬಫ್ ಸ್ಲೀವು ನೀವೆಲ್ಲ ಸ್ಟಿಚ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಬಫ್ ಸ್ಲೀವು. ಈಗ ಬಫ್ ಸ್ಲೀವ್ ಹೊಲಿದಿದ್ದಾಳೆ. ಬಫ್ ಸ್ಲೀವ್ ಅಂತಲ್ಲ, ಯಾವುದೇ ಬ್ಲೌಸು ಈ ಥರ ತುಂಬ ತೆಳುವು ಫ್ಯಾಬ್ರಿಕ್ ಕೊಟ್ಟಿರ್ತಾರೆ ನೋಡಿ. ಈ ಥರ ತೆಳುವು ಫ್ಯಾಬ್ರಿಕ್ ಕೊಟ್ಟಾಗ ಈ ಥರ ಬಾರ್ಡ್ರ್ ಇರುತ್ತಲ್ಲ, ಇಲ್ಲಿ ಸೇಮ್ ಕಲರ್ ಹಾಕೊಂಡ್ಬಿಟ್ಟು ಗೊತ್ತಾಗ್ತಿದ್ದಂಗೆ ಒಂದು ಸ್ಟಿಚ್ ಹಾಕ್ಬೇಕು. ಇಲ್ಲಿ ಮಧ್ಯದಲ್ಲಿ ಹಾಕಿದಾಗ ಸ್ವಲ್ಪ ಈ ಥರ ಲೂಸ್ ಕೆಲವ್ರು ಹೊಲದಲ್ಲಿ ಸ್ವಲ್ಪ ಈ ಥರ ಲೂಸ್ ಬಂದಿರುತ್ತಲ್ಲ, ಆ ರೀತಿ ಬರಲ್ಲ. ಅವಳೇ ಹೇಳ್ತಿದ್ದಾಳೆ, ಅಂದರೆ ಅಕ್ಕ ನೀವೇ ಹೇಳಿ, ನಂಗೆ ಅದು ಹೇಳೋಕೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಈಗ ತೋರಿಸ್ತೀನಿ. ಈ ಥರ ಸ್ಟಿಚ್ ಬಂದಿರುತ್ತೆ, ಆದರೆ ಮೇಲ್ಗಡೆಗೆ ಮಾತ್ರ ಅದು ಕಾಣಿಸ್ತಾ ಇಲ್ದಂಗೆ ನಾವು ಆ ಸ್ಟಿಚ್ಚನ್ನು ಹಾಕಬೇಕು. ಇದೇ ಕಲರ್ ದಾರ ಆಗಿರೋದ್ರಿಂದ ಇಲ್ಲಿ ಹಾಕಿದ್ದಾಳೆ. ಈ ಥರ ಹಾಕೋದ್ರಿಂದ ಇಲ್ಲಿ ಲೂಸ್ ಬರುತ್ತೆ, ಆ ಥರ ಲೂಸ್ ಬರಲ್ಲ ಅಂತ ಇದೊಂದು ಟಿಪ್ಸು. ಫಸ್ಟು ಇದೊಂದು ಟಿಪ್ಸ್ ಹೇಳಿದ್ದಾಳೆ. ಈಗ ನೆಕ್ಸ್ಟ್ ಯಾವ ಟಿಪ್ಸ್ ಹೇಳ್ತಾಳೆ ಅಂತ ನೋಡೋಣ. ಟಿಪ್ಸ್ ಹೇಳಿದ್ದಾಳೆ ಏನಂದರೆ ನೋಡಿ, ಈ ಥರ ಲೈನಿಂಗ್ ಬ್ಲೌಸಿಗೆ ತೆಳು ಕ್ಲಾತು, ಈ ಬ್ಲೌಸ್ ಹೊಲಿತಾ ಇರೋದು ಈ ಥರ ಕ್ಲಾತ್ ಅಲ್ವಾ, ಇದು ತುಂಬ ತೆಳು ಇರುತ್ತೆ. ಡೈರೆಕ್ಟ್ ಲೈನಿಂಗ್ ಮೇಲೇ ಹಚ್ಚಿದ್ರೆ ಅದು ಫಿಟ್ಟಾಗಿ ಬ್ಯಾಕಲ್ಲಿ ಕೂರಲ್ಲ, ಎದ್ದೇಳೋ ಅಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಈ ರೀತಿ ಬಟ್ಟೆನ ನೀವು ಫಸ್ಟು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಯಾವ ರೀತಿ ಬರುತ್ತೆ ಅಂತ ನಾವೀಗ ಸ್ಟಿಚಿಂಗಲ್ಲಿ ತೋರಿಸ್ತೀವಿ. ಇದು ತುಂಬ ಅಂದರೆ ಇದು ಬೋಟಿಕ್ ಸ್ಟೈಲು, ಬೋಟಿಕಲ್ಲೆಲ್ಲ ಈ ರೀತಿ ಹೊಲಿತಾ ಇರ್ತಾರೆ. ಪ್ರೊಫೆಷನಲ್ ಟೈಲರ್ಸ್ ಎಲ್ಲ ಈ ರೀತಿ ಸ್ಟಿಚ್ ಮಾಡ್ತಾ ಇರ್ತಾರೆ. ಈ ರೀತಿ ಟ್ರೈ ಮಾಡಿ. ಈ ರೀತಿ ಏನಾದರೂ ತೆಳು ಸ್ಯಾರಿ ಕೊಟ್ಟರು ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ.
ಇದು 2ನೇ ಟಿಪ್ಸ್ ಅಕ್ಕ, ಇದನ್ನು ಹೇಳ್ಕೊಡಿ ನಿಮ್ಮ ವ್ಯೂವರ್ಸಿಗೆ ಸಬ್ಸ್ಕ್ರೈಬರ್ಗೆ ಅಂತ ಹೇಳಿದ್ದಾಳೆ. ಹಾಗೆ ನಮ್ಮ ಕ್ಲಾಸ್ ಅವರು ನೋಡಿದ್ರೆ ಅವರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾಳೆ. ನೋಡಿ ಈ ರೀತಿ ಇದೊಂದು ಸತಿ ತೋರಿಸು. ಈ ರೀತಿ ಸ್ಟಿಚ್ ಹಾಕೊಳ್ಳಿ, ಉಲ್ಟಾ ಮಾಡಿಬಿಡಿ, ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಈಗ ಲೈನಿಂಗ್ ಆಮೇಲೆ ಲೈನಿಂಗ್ ಹಚ್ಚಬೇಕು. ಈ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಬಟ್ಟೆನ ಹಚ್ಚಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಈಗ ಮೇನ್ ಫ್ಯಾಬ್ರಿಕನ್ನು ಇಡಬೇಕು. ನೋಡಿ ನೋಡಿ ಈಗ ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಇಡಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತುಂಬ ಟಿಪ್ಸ್ಗಳಿದ್ದಾವೆ, ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಹಚ್ಚಿದ್ದೀವಿ. ಈಗ ಇದನ್ನು ಈ ರೀತಿ ಮಾಡಿ ಈಗ ಸ್ಟಿಚ್ಚನ್ನ, ಇದು ಗೊತ್ತಾಗಲ್ಲ ಆದರೆ ಬ್ಯಾಕಲ್ಲಿ ಮಾತ್ರ ಸ್ಟಿಫಾಗಿ ಕೂತಿರುತ್ತೆ, ಎದ್ದೇಳೋದಿಲ್ಲ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲೂ ಒಂದು ಸ್ಟಿಚ್ ಹಾಕ್ತಾಳೆ, ಯಾಕಂದರೆ ಸ್ಟಿಫಾಗಿ ಕೂರೋದಕ್ಕೆ. ಈ ರೀತಿ ಬಟ್ಟೆ ಕೊಟ್ಟಾಗ ತುಂಬ ಕಷ್ಟಪಡ್ತಾ ಇರ್ತಾರೆ ಸ್ಟಿಚಿಂಗ್ ಮಾಡೋದಕ್ಕೆ. ನೀಟಾಗಿ ಸ್ಟಿಚಿಂಗ್ ಬರಲ್ಲ, ಸುಕ್ ಬರುತ್ತಲ್ವಾ. ಇದಕ್ಕೆ ಇದೊಂದು ಒಳ್ಳೆ ಟಿಪ್ಸು. ಈಗ ಲೈನಿಂಗನ್ನು ಫುಲ್ಲು ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಕ್ಕೊಂದು ಸ್ಟಿಚ್ಚಿಗೆ ಹಾಕ್ತೀಯಾ, ಮಧ್ಯಕ್ಕೊಂದು ಸ್ಟಿಚ್ ಹಾಕ್ತಲ್ಲ, ಅದೇ ಸೇಮ್. ಅಂದರೆ ಗೊತ್ತಾಗಬಾರ್ದು ಆ ಸ್ಟಿಚ್ ಹಾಕಿರೋದು, ಗೊತ್ತಾಗದೇ ಇರೋ ಹಾಗೆ ಈ ಥರ ಬಟ್ಟೆ ಕೊಟ್ಟಾಗ ತುಂಬ ಸುಕ್ಕಾಗಿ ಒಂದು ರೀತಿ ಹೊಲ್ದಿರ್ತಾರೆ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ಬ್ಲೌಸು ನೀಟಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಇದೊಂದು ಸ್ಟಿಚ್ ಆದಮೇಲೆ ಲೈನಿಂಗನ್ನು ಆರಾಮಾಗಿ ಇಡೀ ಬ್ಲೌಸಿಗೂ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಕಾಣುತ್ತೆ. ಇದು ಈ ರೀತಿ ಮೇಲಿರುತ್ತೆ, ಇಲ್ಲಿ ಮಾತ್ರ ಸ್ಟಿಚ್ ಇರೋದಿಲ್ಲ, ಕಾಣಿಸಲ್ಲ. ಈ ಥರ ಯಾರೆಲ್ಲ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಇಲ್ಲಿಗೊಂದು ಹೊಲಿಗೆ ಹಾಕಿದೆ, ಇಲ್ಲಿ ಹಾಕಿದೆ, ಗೊತ್ತಾಗಲ್ಲ ಅಷ್ಟೇ. ನೋಡಿದ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು. ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ವಿಡಿಯೋದಲ್ಲಿ ಇನ್ನೆಷ್ಟು ನಾವು ಟಿಪ್ಸ್ಗಳನ್ನು ಹೇಳ್ತೀವಿ. ಯಾಸ್ಮಿನ್ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಅಂದರೆ ಅವಳಿಗೆ ಯಾವುದಾದ್ರೂ ಒಂದು ಬಟ್ಟೆನ ಹೊಲಿಯೋದು ಕೊಟ್ಟರೆ ಅವಳಿಗೆ ಬರದೇ ಇದ್ರೂ ಸಹಿತ ಇದು ನನಗೆ ಬರಲ್ಲ ಅಂತ ಹೇಳಲ್ಲ, ಧೈರ್ಯವಾಗಿ ಸ್ಟಿಚ್ ಮಾಡ್ತಾಳೆ. ಅದು ಟೈಲರ್ಸ್ ಆಗುವವರ ಲಕ್ಷಣ. ಅವಳು ನನಗೆ ಇಷ್ಟ ಆಗಿದ್ದು ಹಾಗೆ ನಾನು ಯಾವುದೇ ಒಂದು ಸ್ಟಿಚ್ ಮಾಡೋದಕ್ಕೆ ಕೊಟ್ಟರು ಹೊಸದಾಗಿದ್ರೂ ಸಹಿತ ಅದನ್ನು ಅವಳು ಸ್ಟಿಚ್ ಮಾಡಿ ಸಹಿ ಅನ್ಸ್ಕೊಂಡಿದ್ದಾಳೆ. ಹಾಗೆ ನಮ್ಮ ಹತ್ರ ಬರೋವಂಥ ಕಸ್ಟಮರ್ ಹತ್ರನೂ ಅಷ್ಟೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಂದರೆ ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಷ್ಟು ಅಲರ್ಟಾಗಿ ಇರಬೇಕಾಗತ್ತೆ. ನೋಡಿ ಈಗ ಉಪವಾಸ ತಿಂಗಳಾದರೂ ಅವಳು ಉಪವಾಸದಲ್ಲಿದ್ದರೂ ಸಹಿತ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗೆ ಅವಳು ಕರೆಕ್ಟ್ ಟೈಮಿಗೆ ಬರೋದಾಗಲಿ ಕರೆಕ್ಟ್ ಟೈಮಿಗೆ ಕೆಲಸ ಮಾಡೋದಾಗಲಿ ಮಾಡ್ತಾಳೆ. ಈ ರೀತಿ ಕೆಲಸಗಾರರು ತುಂಬ ಕಡಿಮೆ ಜನಕ್ಕೆ ಸಿಗೋದು. ನನಗೆ ಒಂದು ಅದೃಷ್ಟನೇ ಅನ್ಬೋದು ಯಾಸ್ಮಿನ್ ಸಿಕ್ಕಿರೋದು. ಒಂದು ಅವಳು ಜೊತೆಲಿ ನಾವೀಗ ಅಕ್ಕಪಕ್ಕನೇ ಮಿಷನ್ ಇಟ್ಕೊಂಡಿದ್ವಿ, ಇಬ್ಬರು ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಮಿಷನ್ ತಗೊಂಡಿರೋ ಖುಷಿ ತುಂಬಾ ಇತ್ತು. ಇವತ್ತು ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು ನನಗೆ. ಪ್ರತಿ ಸರಿ ಅವಳ ಮುಖ ನೋಡಿದಾಗಲೂ ಈಗೊಲೆ ಕರೆಕ್ಟಾಗಿ ಈಗ ಆ ಸ್ಟಿಚ್ ಇರುತ್ತಲ್ಲ ಅದ್ರ ಮಧ್ಯಕ್ಕೆ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊತ ಹೋಗಿ ಇಲ್ಲಿ ಕೈ ಇಟ್ಟು ನೋಡಿ ಈ ಪಾಯಿಂಟಿಗೆ ಅಲ್ಲಿಗೆ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಸೂಜಿ ಕುಗ್ಸಿ ನಿಲ್ಲಿಸ್ಬಿಟ್ಟು ಈ ರೀತಿ ಮಡ್ಚ್ಕೊಬೇಕು. ಈ ಟಿಪ್ಸ್ ಎಲ್ಲ ಯಾಸ್ಮಿನ್ ಹೊಸ ಮಿಷನ್ ತಗೊಂಡಿದ್ದಕ್ಕೆ ನಿಮಗೆ ಹೇಳ್ತಾ ಇರೋದು. ಈ ರೀತಿ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ಕಸ್ಟಮರು ಜಾಸ್ತಿ ಆಗ್ತಾರೆ ನಿಮಗೆ. ಈಗ ಉಲ್ಟಾ ಮಾಡು, ಈ ರೀತಿ ಕಾಣಿಸುತ್ತೆ. ಈ ರೀತಿ ಏನಾದರೂ ಚೂರು ಎಕ್ಸ್ಟ್ರಾ ಬಂದರೆ ನೀವು ಸಮವಾಗಿ ಒಂಚೂರು, ತುಂಬ ಜಾಸ್ತಿ ಬರಬಾರ್ದು, ಚೂರು ಬಂದರೆ ಏನಿಲ್ಲ ಈ ಶೇಪಿಗೆ ಕಟ್ ಮಾಡ್ಕೊಬೋದು. ಇದೇನು ಎಕ್ಸ್ಟ್ರಾ ಅಂದರೆ ಅದು ಮೇನ್ ಫ್ಯಾಬ್ರಿಕಲ್ಲಿ ಇತ್ತು, ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಇಲ್ಲಿ
ಕಪ್ಸು ಚೆನ್ನಾಗಿ ಕೂರುತ್ತೆ ಅಂತ ಈ ಥರ ಸ್ಟಿಚ್ ಮಾಡೋದು. ಫ್ರೆಂಡ್ಸ್ ನೋಡಿ, ಇದೊಂದು ಡಿಸೈನು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಬ್ಲೌಸಲ್ಲೂ ಒಂದು ಟಿಪ್ಸ್ ಇದೆ, ಏನು ಅಂತ ಹೇಳ್ತೀನಿ. ಡಿಸೈನ್ ಚೆನ್ನಾಗಿದೆಯಾ ಅಂತ ಹೇಳಿ. ಆದರೆ ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟು ಇನ್ನೂ ಬೇರೆ ಕಲರ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಯಾರಾದರೂ ಈ ಥರ ಹೊಲಿದ್ಬಿಟ್ಟು ಡಿಸೈನ್ ಮಾಡಿಸ್ಬೇಕು ಅಂದರೆ ನೋಡಿ, ಮಾಡಿಸಿ, ಚೆನ್ನಾಗಿದೆ. ಸಿಂಪಲ್ ವರ್ಕು. ಈ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿದರೆ ನೋಡಿ, ಫ್ರಂಟಲ್ಲಿ ನಾವು ಈ ರೀತಿ ಬಾರ್ಡ್ರನ್ನು ಕೊಟ್ಟಿದ್ದೀವಿ. ಏನಾದರೂ ಬ್ಯಾಕಲ್ಲಿ ಈಗ ಬಾರ್ಡ್ರ್ ಕೊಟ್ಟರೆ ಡಿಸೈನಿಗೆ ಚೆನ್ನಾಗಿ ಕಾಣಲ್ವಲ್ಲ, ಅಲ್ಲಿ ಬಾರ್ಡ್ರ್ ಯಾಕೆ ಕೊಟ್ಟಿದ್ವಿ ಅಂತಂದರೆ, ಬ್ಯಾಕಲ್ಲಿ ಬಾರ್ಡ್ರ್ ತೆಗೆದಾಗ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬಟ್ಟೆ ಕಡಿಮೆ ಬರುತ್ತೆ. ಆ ಥರ ಏನಾದರೂ ಬಟ್ಟೆ ಕಮ್ಮಿ ಬಂತು ಅಂದರೆ ನೀವು ಫ್ರಂಟಲ್ಲಿ ಈ ರೀತಿ ಬಾರ್ಡ್ರನ್ನು ಯೂಸ್ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಕೊಡ್ಬೋದು. ಮತ್ತು ನಾವೀಗ ಬಟ್ಟೆ ತುಂಬ ಕಡಿಮೆ ಇದ್ದಾಗ ಇಲ್ಲೆಲ್ಲ ಪ್ಯಾಚ್ ಕೊಟ್ಟು ಹೊಲಿದ್ರೆ ತುಂಬ ನೀಟಾಗಿ ಕಾಣಿಸಲ್ಲ. ಈ ರೀತಿ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ಕಸ್ಟಮರಿಗೂ ಬೇರೆ ಕಲರ್ ಕೊಟ್ಟಿದ್ದಾರೆ ಅಂತೇಳಿ ಅನ್ಸೋದಿಲ್ಲ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ, ವೇಸ್ಟು ಆಗಲ್ಲ. ಬಟ್ಟೆ ಕಮ್ಮಿ ಬಂದರೆ ಈ ರೀತಿ ಫಾಲೋ ಮಾಡ್ಬೋದು. ಇದು 4 ಟಕ್ಸ್ ಬ್ಲೌಸು. ಹೇಗೆ ಬಂದಿದೆ ಡಿಸೈನು ಅಂತೇಳ್ಬಿಟ್ಟು ನನಗೆ ಹೇಳಿ. ಯಾಸ್ಮಿನಿಗೆ ಇನ್ನೂ ಚೆನ್ನಾಗಿ ಹೊಲಿಬೇಕು, ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನು ಸ್ಟಿಚ್ ಮಾಡಬೇಕು, ಹಾಗೆ ಹೊಸ ಪ್ಯಾಟ್ರನ್ನೆಲ್ಲ ಹೊಲಿಬೇಕು ಅಂತ ತುಂಬಾ ಆಸೆ ಇದೆ. ಹಾಗೆ ಅವಳು ಹಾರ್ಡ್ ವರ್ಕ್ ಮಾಡ್ತಾಳೆ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಎಷ್ಟೋ ಜನ ಹೆಣ್ಮಕ್ಳು ಇವಳು ವಯಸ್ಸಲ್ಲೇ ನನಗೂ ಸಹಿತ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಕಾಲ್ ಮಾಡಿದರು. ಅವರು ಹೇಳ್ತಾಯಿದ್ರು, ನಾನು ಯೂಟ್ಯೂಬ್ ನೋಡೇ ನಾನು ಟೈಲರಿಂಗ್ ಕಲಿತೆ ಅಂತೇಳ್ಬಿಟ್ಟು. ನಂಗೆ ತುಂಬ ಖುಷಿ ಆಯಿತು. ಸೆಕೆಂಡ್ PUC ಆಗಿ ಮನೇಲಿ ಇದ್ರಂತೆ ಅವರು, 2 ವರ್ಷದಿಂದ ಮನೆಯಲ್ಲೇ ಇದ್ದಾರಂತೆ. ಯೂಟ್ಯೂಬ್ ನೋಡಿ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ಹಾಫ್ ಸೆಟ್ಲು ಮಿಷನ್ ಇತ್ತು, ಈಗ ಜಾಕ್ ಮಿಷನ್ ತೊಗೊಂಡಿದ್ದೀನಿ ಮೇಡಮ್ ಅಂತ ಹೇಳಿದ್ರು. ಯೂಟ್ಯೂಬ್ ನೋಡಿ ಕಲ್ತಿದ್ದೀನಿ ಅಂದರು. ನಂಗೆ ತುಂಬಾ ಖುಷಿ ಆಯಿತು. ಈ ರೀತಿ ಹೆಣ್ಮಕ್ಳು ತುಂಬಾ ಮನೆಯಲ್ಲಿ ಸುಮ್ಮನೆ ಸೋಮಾರಿಗಳ ಥರ ಕೂತ್ಕೊಳ್ಳೋದಕ್ಕಿಂತ ಈ ರೀತಿ ಎಲ್ಲ ಕೆಲಸ ಮಾಡಿದ್ರೆ ಒಂದು ಅರ್ನಿಂಗ್ಸ್ ಅಂತಲೂ ಮಾಡ್ಬೋದು. ಒಂದು ಫ್ಯಾಮಿಲಿನ ಒಂದು ಮೇಂಟೈನ್ ಮಾಡೋ ಥರ ನಮ್ಮ ಯಾಸ್ಮಿನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದಾಳೆ. ಅವಳೊಂದು ಧೈರ್ಯ ಶಕ್ತಿ ಅನ್ಬೋದು ಅವ್ರ ಫ್ಯಾಮಿಲಿಗೆ. ಯಾಕಂದರೆ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಅಣ್ಣ ಅಪ್ಪ ತಮ್ಮ ಈ ರೀತಿ ಎಲ್ಲ ಫ್ಯಾಮಿಲಿ ನೋಡ್ಕೊಳ್ತಾ ಇರ್ತಾರೆ. ಆದರೆ ಇವ್ರ ಮನೇಲಿ ಇವಳೇ ಫ್ಯಾಮಿಲಿನ ನೋಡಿಕೊಂಡು ಒಂದು ಧೈರ್ಯವಾಗಿ ದುಡಿತಾ ಇರೋದು. ಇವಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.